ಮದ್ಯಪಾನ ಮತ್ತು ಧೂಮಪಾನ ಮಾಡಿದರೆ ಬೇಗ ಹೊಗೆ ಹಾಕೊಳ್ತೀರಾ. ನೀವ್ ಹೇಳಿರೋ ಹುಡುಗಿ ಇಲ್ಲೇ ಹೋಗ್ತಾ ಇದ್ದಾಳೆ ಸರ್. ಹುಷಾರಾಗಿ ಡೀಲ್ ಮುಗಿಸಿ. ನಮಗ್ ಸುಪಾರಿ ಕೊಟ್ಮೇಲೆ ಕೆಲಸ ಮುಗೀತು ಅನ್ಕೊಳ್ಳಿ ಸರ್. ಅಮೌಂಟ್ ನಿಮ್ಮ ಕೈಗೆ ಬಂದು ಅವಳನ್ನ ವಾಪಸ್ ಕಳ್ಸಿದ್ಮೇಲೆ ನನಗೆ ಕಾಲ್ ಮಾಡಿ. ಅವಳನ್ನ ಕಿಡ್ನಾಪ್ ಮಾಡೋಕ್ಕೆ ಸುಪಾರಿ ಕೊಟ್ಟಿದ್ದು ನಾನೇ ಅಂತ ಯಾವುದೇ ಕಾರಣಕ್ಕೂ ಲೀಕ್ ಆಗಬಾರ್ದು. ಲೀಕ್ ಆದರೆ ನಿಮ್ಮನ್ನು ಮುಗಿಸೋಕೆ ಬೇರೆಯವ್ರಿಗೆ ಸುಪಾರಿ ಕೊಡಬೇಕಾಗತ್ತೆ. ಅಲ್ಲಿವರೆಗೂ ಯೋಚನೆ ಮಾಡಬೇಡಿ ಸರ್. ಬೆಣ್ಣೆಲಿ ಕೂದಲು ತೆಗ್ದಂಗೆ ಕೆಲಸ ಮುಗಿಸಿ ನಿಮಗೆ ಕಾಲ್ ಮಾಡ್ತೀವಿ ಸರ್. ಮೊದಲು ನಾನು ಕೊಟ್ಟಿರೋ ಡೀಲ್ ಮುಗಿಸಿ ಆಮೇಲೆ ನನಗೆ ಕಾಲ್ ಮಾಡಿ.
ನನ್ನನ್ನು ಯಾಕೆ ಕಿಡ್ನಾಪ್ ಮಾಡಿದ್ದೀರಾ? ಇವಳನ್ನ ನಾವೇ ಕಿಡ್ನಾಪ್ ಮಾಡಿದ್ದೀವಿ. ನಮಗ್ ಬೇಕಾಗಿರೋ ದುಡ್ಡು ಸಿಗ್ಲಿಲ್ಲ ಅಂದ್ರೆ ಇವಳನ್ನ ಮುಗ್ಸೋಕೆ. ನನ್ನನ್ನ ಸಾಯಿಸೋಕ? ನಾನು ಯಾರು ಗೊತ್ತಾ? ನಿನ್ಗೆ ಯಾರು ಅಂತ ಗೊತ್ತಿದ್ದೆ ನಿನ್ನ ಕಿಡ್ನಾಪ್ ಮಾಡಿರೋದು. ತಗೋ ಫೋನು, ನಿಮ್ಮ ಅಪ್ಪಗೆ ಫೋನ್ ಮಾಡಿ 30 ಲಕ್ಷ ದುಡ್ಡು ತರೋದು ಕೇಳು. ಏಯ್, ನಮಗೆ ಸುಪಾರಿ ಕೊಟ್ಟಿರೋದೆ 25 ಲಕ್ಷ ಡಿಮ್ಯಾಂಡ್ ಮಾಡೋಕೆ. ನೀನೇನು 30 ಲಕ್ಷ ಕೇಳ್ತಾ ಇದೀಯಾ? ಅವನು ಕೂಡ ಪುಡಿಗಾಸ್ಗೆ ಇಷ್ಟೆಲ್ಲ ರಿಸ್ಕ್ ತೊಳಕ್ ಆಗಲ್ಲ ಮಚ್ಚ. ಎಕ್ಸ್ಟ್ರಾ ಡಿಮ್ಯಾಂಡ್ ಮಾಡಿದ್ರೆ ನಾವೇ ಇಟ್ಕೊಳ್ಬೋದು. ಓ, ಹಾಗಾದ್ರೆ ಓಕೆ. ತಗೋ ಫೋನು, ನಿಮ್ಮ ಡ್ಯಾಡಿಗೆ ಫೋನ್ ಮಾಡಿ 30 ಲಕ್ಷ ದುಡ್ಡು ತಂದು ನಿನ್ನನ್ನು ಬಿಡಿಸ್ಕೊಂಡು ಹೋಗಿ ಕೇಳು. ನಾನು ಕಾಲ್ ಮಾಡಿದ್ರೆ ನಿಮ್ಮ ಕತೆ ಏನಾಗುತ್ತೆ ಗೊತ್ತಾ? ಎಸ್ ಗೊತ್ತು. ನೀನು ಫೋನ್ ಮಾಡಿದ್ರೆ ನಮಗೆ 30 ಲಕ್ಷ ಸಿಗುತ್ತೆ. ನೀನು ಕಾಲ್ ಮಾಡಿಲ್ಲ ಅಂದ್ರೆ ನಿನ್ನ ಕತೆ ಏನಾಗುತ್ತೆ ಗೊತ್ತಾ? ಯಾಕ್ರೋ ಸುಮ್ಮನೆ ರಿಸ್ಕ್ನ ನಿಮ್ಮ ಮೈ ಮೇಲೆ ಇಳ್ಕೋತೀರಾ? ಕಟ್ಟಿರೋ ಹಗ್ಗನ ಬಿಚ್ಚಿ ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಹೋಗ್ತಾ ಇರಿ, ಬದುಕೋತೀರಾ. ವಾ, ನಮಗೆ ವಾರ್ನಿಂಗ? ಚಾಕು ನೋಡು ಎಷ್ಟು ಶಾರ್ಪ್ ಆಗಿದೆ. ಕಚಕ್ಕನ್ ಹಾಕಿದ್ರೆ ಪಟಕ್ಕನ್ ಪ್ರಾಣ ಹೋಗ್ಬಿಡ್ಬೇಕು. ನಮ್ಮ ಬಗ್ಗೆ ಇವಳಿಗೆ ಗೊತ್ತಿಲ್ಲ ಅನ್ಸುತ್ತೆ. 15 ಮರ್ಡರು, 30 ಆಫ್ ಮರ್ಡರು, 25 ಕಿಡ್ನಾಪು, 18 ರೇಪು, ಒಂದಕ್ಕೂ ಕೇಸೇ ಇಲ್ಲ. ನೀನಿವಾಗ ದುಡ್ಡು ತರ್ಸಿಲ್ಲ ಅಂದ್ರೆ ನಾನು ದುಡ್ಡು ತರ್ಸಲ್ಲ. ಏಯ್, ಯಾರು ಇವಳು ಇಷ್ಟೊಂದು ಹಠ ಮಾಡ್ತಿದ್ದಾಳೆ? ಏಯ್, ನಿನಗೆ 5 ನಿಮಿಷ ಟೈಮ್ ಕೊಡ್ತೀನಿ. ಅಷ್ಟರೊಳಗೆ ದುಡ್ಡು ತರ್ಸಕ್ಕೆ ಒಪ್ಕೊಂಡ್ರೆ ಸರಿ, ಇಲ್ಲ ಅಂದರೆ ಅವಳಿಗೆ 5 ನಿಮಿಷ ಟೈಮ್ ಕೊಡೋಣ, ಬಾರೋ. ಏನು ಇವಳು ಯಾವುದಕ್ಕೂ ಹೆದರ್ತಾನೆ ಇಲ್ಲ. ಇವಳು ಹೆದರ್ಲಿಲ್ಲ ಅಂದ್ರೆ ದುಡ್ಡು ತರ್ಸಕ್ಕೆ ಆಗಲ್ಲ ಕಣೋ. ಹಾ, ನಮಗೆ ಕಿಡ್ನಾಪ್ ಮಾಡಕ್ ಸುಪಾರಿ ಕೊಟ್ಟಿದ್ನಲ್ಲ, ಅವ್ನಿಗೆ ಕಾಲ್ ಮಾಡು. ವಾವ್, ಇಷ್ಟು ಬೇಗ ಡೀಲ್ ಮುಗಿಸ್ಬಿಟ್ರನ್ರೋ? ಡೀಲ್ ಮುಗಿಸೋದು ಎಲ್ಲಿ ಬಂತು ಸರ್? ಇನ್ನು ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಇದೆ. ಅಂದ್ರೆ ನಿಮ್ಮ ಹುಡುಗಿ ಯಾವುದಕ್ಕೂ ಹೆದರುತ್ತಿಲ್ಲ ಸರ್. ನೀವು ನೋಡಿದ್ರೆ ಅವರಪ್ಪ ಕಾಲ್ ಮಾಡಿ ಎಷ್ಟು ಮನಿ ಬೇಕಾದರೂ ಡಿಮ್ಯಾಂಡ್ ಮಾಡ್ಬೋದು ಅಂತ ಹೇಳಿದ್ದೀರಾ. ಇಲ್ಲಿ ನೋಡಿದ್ರೆ ಪುಡಿಗಾಸು ಸಿಗೋ ಹಾಗೆ ಕಾಣ್ತಾ ಇಲ್ಲ. ಕತ್ತಲಿರೋ ತಾಳಿ ಬಿಟ್ರೆ ಬೇರೇನೂ ಸಿಗಲ್ಲ ಅನ್ಸುತ್ತೆ. ತಾಳಿನ ಏನ್ ಮಾತಾಡ್ತಿದ್ಯೋ? ಸರ್, ನೀವ್ ಹೇಳ್ದಂಗೆ ನಾವು ನಿಮ್ಮ ಹುಡುಗಿನ ಕಿಡ್ನಾಪ್ ಮಾಡಿದ್ವಲ್ಲ ಸರ್. ನಿಜವಾಗ್ಲೂ ನಾನು ಹೇಳ್ದವ್ರನ್ನ ಕಿಡ್ನಾಪ್ ಮಾಡಿದಿರೇನ್ರೋ? ಕನ್ಫರ್ಮ್ ಆಗಿ ನೀವ್ ಹೇಳಿರೋ ಹುಡುಗಿನ ಕಿಡ್ನಾಪ್ ಮಾಡಿದ್ವಿ ಸರ್. 2 ನಿಮಿಷ ಇರ್ರಿ, ನಾನು ಮತ್ತೆ ಕಾಲ್ ಮಾಡ್ತೀನಿ. ಹಾಯ್ ಚಿನ್ನ, ಏನ್ ಮಾಡ್ತಾ ಇದೀಯಾ? ಪಾರ್ಲರ್ಗೆ ಹೋಗಿ ಜಸ್ಟ್ ಬಂದೆ. ಅಮ್ಮನ ಜೊತೆ ಶಾಪಿಂಗ್ ಹೋಗೋಕೆ ರೆಡಿ ಆಗ್ತಾ ಇದ್ದೀನಿ. ಅಂದ್ರೆ ನೀನು ಮನೇಲೇ ಇದೀಯಾ? ಹಾ ಹೌದು, ಯಾಕೋ? ಏನಿಲ್ಲ. ಸರಿ, ನಿನ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಸರಿ ಕಣೋ. ಏಯ್, ನಾನು ಹೇಳ್ದವ್ರನ್ನ ಬಿಟ್ಟು ಬೇರೆ ಯಾರನ್ನ ಕಿಡ್ನಾಪ್ ಮಾಡಿದ್ರಲ್ರೋ? ನೀವು ಕಿಡ್ನಾಪ್ ಮಾಡ್ಬೇಕಾಗಿರೋ ಹುಡುಗಿ ಅವ್ರ ಮನೇಲೇ ಇದ್ದಾಳೆ. ಹೋಗಿ ಹೋಗಿ ನಿಮ್ಮಂಥವ್ರು ಸೂಪರಿ ಕೊಟ್ನಲ್ಲೋ. ಛೇ, ಪ್ರೀತಿ ಹೆಸರಲ್ಲಿ ದುಡ್ಡು ಮಾಡೋಣ ಅಂದ್ರೆ ಅದಕ್ಕೂ ಕಲ್ಬಿತ್ತು. ಏನಾಯ್ತು? ನಾವು ಬೇರೆ ಯಾರನ್ನೋ ಕಿಡ್ನಾಪ್ ಮಾಡಿದ್ವಿ ಕಣೋ. ಅಂದ್ರೆ ನಮಗೆ ಸಿಕ್ಕಿರೋ ಸುಪಾರಿ ಮುಂಡಾ ಮೋಚಿತು. ಓ ಶಿಟ್, ಬಂದಿದ್ದ ಡೀಲು ಹೋಯ್ತಲ್ಲೋ. ಎಕ್ಸ್ಟ್ರಾ ಡಿಮ್ಯಾಂಡ್ ಮಾಡಿದ್ದು 5 ಲಕ್ಷನೂ ಹೋಯ್ತಲ್ಲೋ. ಈ ಡೀಲ್ ನಮ್ಗೆ ವೇಸ್ಟ್ ಆಗ್ಬಾರ್ದು. ಕತ್ತಲಿರೋ ಚೈನು, ಅವಳ ಹತ್ರ ಇರೋ ಬ್ಯಾಗು,
ಮರ್ಯಾದೆಯಿಂದ ಹಗ್ಗ ಬಿಚ್ರೋ. ನಾನು ಯಾರು ಅಂತ ನಿಮ್ಗಿನ್ನೂ ಗೊತ್ತಿಲ್ಲ. ನಿಮ್ಮ ಹಳ್ಳನ ನೀವೇ ತೋಡ್ಕೊಳ್ತಿದ್ದೀರಾ. ವಾ ನೋಡೋ ಮಗ, ನಮಗೆ ಆವಾಜು ಬ್ಯಾಗಲ್ಲಿರೋದೆಲ್ಲ ಎತ್ತಕೊಳ್ಳೋ ಮಗ. ಮಗ ಏನ ಮಗ ಏನೋ ಮಗ ಇಲ್ಲಿ ನೋಡು. ಅಕ್ಕ, ನೀವ್ಯಾರು ಅಂತ ಗೊತ್ತಿಲ್ಲದೆ ನಿಮ್ಮನ್ನ ಕಿಡ್ನಾಪ್ ಮಾಡಿಬಿಟ್ಬೇಕಾ? ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಕ್ಕ. ನಾನು ಯಾರು ಗೊತ್ತಾ ಅಂತ ಪದೇ ಪದೇ ಹೇಳ್ತಿದ್ದೀನಿ. ಲದ್ದಿ ತುಂಬಿರೋ ತಲೆ ಗೊತ್ತೇ ಆಗ್ಲಿಲ್ವಲ್ಲಕ್ಕ. ದಯವಿಟ್ಟು ಈ ವಿಷಯನ ಸರ್ಗೆ ಹೇಳ್ಬೇಡಿ ಅಕ್ಕ. ಸರ್ ಅಲ್ಲ ಕಣೋ, ಬಾವಾ. ಬಾವಾಗ ಹೇಳ್ಬೇಡಿ ಅಕ್ಕ. ನಿಮ್ಗೆಷ್ಟೋ ದಿಮಾಕು, ಇನ್ಸ್ಪೆಕ್ಟರ್ ಹೆಂಡತಿನೇ ಕಿಡ್ನಾಪ್ ಮಾಡ್ತೀರಾ? ಅಕ್ಕ, ಇದು ಕೈಯಲ್ಲ ಕಾಲು ಅಂದ್ಕೊಳ್ತೀನಿ. ಈ ವಿಷಯನ ಭಾವನ ಹತ್ರ ಹೇಳ್ಬೇಡಿ ಅಕ್ಕ. ಜಡೆ ಯಾವತ್ತೂ ಮೀಸೆ ಆಗೋಕ್ ಸಾಧ್ಯ ಇಲ್ಲ, ಕಾಲು ಕೈ ಆಗಕ್ ಸಾಧ್ಯ ಇಲ್ಲ. ಕೈ ಕೈನೇ, ಕಾಲ್ ಕಾಲೇ. ಏನು ಕಚಕ್ ಕಚಕ್ ಅಂತ ಹಾಕಿದ್ರೆ ಪಟಕ್ ಅಂತ ಪ್ರಾಣ ಹೋಗ್ಬಿಡುತ್ತಾ? ಅಯ್ಯೋ ಇಲ್ಲ ಅಕ್ಕ, ಸುಮ್ಮನೆ ಕಾಮಿಡಿ ಮಾಡಿದ್ದು. ಇರೋ ಪ್ರಾಪರ್ಟಿನ ಯೂಸ್ ಮಾಡ್ಬೇಕಲ್ಲ, ಹಾಗೆ ಚಾಕು ಇಟ್ಕೊಂಡು ಸುಮ್ಮನೆ ಕಚಕ್ ಕಚಕ್ ಪಟಕ್ ಪಟಕ್ ಅಂತ ಡೈಲಾಗ್ ಬಿಟ್ಬಿಟ್ಟೆ ಅಕ್ಕ. ಇನ್ಮೇಲೆ ನಾನು ಹೇಳಿದಾಗೆ ನೀವು ಕೇಳಬೇಕು, ಇಲ್ಲ ಅಂದ್ರೆ ಜೈಲಲ್ಲಿ ಮುದ್ದೆ ಮುರಿತೀರಾ. ಏನ್ ಹೇಳಿ ಅಕ್ಕ, ನೀವೆರಡು ಕೈಲಿ ತೋರಿಸಿದ್ದ ನಾವು 4 ಕೈಲಿ ಮಾಡ್ತೀವಿ. ಗುಡ್. ನೀನು ನಮ್ಮ ಮನೆ ಕ್ಲೀನ್ ಮಾಡು, ಅಡುಗೆ ಮಾಡು, ಪಾತ್ರೆ ತೊಳಿ, ಇದಿಷ್ಟು ಬಂದು ನಿನ್ನ ಕೆಲಸ. ಆ್ಯಂಡ್ ನೀನು ಮಾರ್ಕೆಟ್ಗೆ ಹೋಗಿ ತರಕಾರಿ ತಗೊಂಡು ಬರೋದು, ಗಾರ್ಡನ್ ಏರಿಯಾ ಕ್ಲೀನ್ ಮಾಡೋದು, ಬಟ್ಟೆ ಒಗೆಯೋದು, ನಿಶ್ಮಾಗೆ ಸ್ನಾನ ಮಾಡಿಸೋದು, ಇದಿಷ್ಟು ನಿನ್ನ ಕೆಲಸ. ಯಾರಕ್ಕ? ನಮ್ಮ ಮನೆ ನಾಯಿ. ಯಾರು ಇವಳು? ನಾಯಿ ತೊಳೆ ಕೆಲಸ, ಮನೆ ತೊಳೆ ಕೆಲಸ ಎಲ್ಲ ನಮಗೆ ಹೇಳ್ತಾ ಇದ್ದಾಳೆ. ಜೈಲಲ್ಲಿ ಮುದ್ದೆ ಮುರಿಯೋದಕ್ಕಿಂತ ಈ ಕೆಲಸನೇ ಬೆಟರ್ ಅನ್ಸುತ್ತೆ ಕಣೋ. ಡೀಲ್ ಓಕೆ ಆಗಿರ್ಬೇಕಿತ್ತು, ಅವಾಗ ಇರ್ತಿತ್ತು ನಿನಗೆ. హలో నేను మీకు ఒక ఫోటో పంపించాను. ఆ ఫోటోలో ఉన్న అమ్మాయిని మీరు కిడ్నాప్ చేసి నాకు ఒప్పిస్తే మీకు 40 లక్షలు ఇస్తాను. మీకు డీల్ ఓకేనా? ಮಗ ಇಲ್ಲಿ ನೋಡು. ಏನಪ್ಪ ಇವರು ನನ್ನನ್ನೇ ಗುರಾಯಿಸ್ತಿದ್ದಾರೆ? ಮಗ ಇವಳೆ ಕಣ ಅವಳು. ಹ್ಞೂ ಮಚ್ಚಾ.